ಬ್ರಹ್ಮನ ಮಗನಾದ ದಕ್ಷಯಜ್ಞನ ತಲೆ ಕಡಿದಿದ್ದು ಕೂಡ ಈ ಒಂದು ಸ್ಥಳದಲ್ಲಿ. ಅದು ಅಷ್ಟೇ ಅಲ್ಲದೆ ಸಾಕ್ಷಾತ್ ವೀರಭದ್ರ ಮತ್ತು ಭದ್ರಕಾಳಿಯವರ ಉಗಮವಾಗಿದ್ದು ಕೂಡ ಇದೇ ಜಾಗದಲ್ಲಿ. ಈ ಪ್ರಸಿದ್ಧ ಸ್ಥಳ ಕೇರಳದ ಕಾಶಿ ಅಂತ ಕರೀತಾರೆ. ಅದುವೇ ನಮ್ಮ ಕೊಟ್ಟೆಯೂರು. ಪಶ್ಚಿಮ ಘಟ್ಟಗಳ ದಟ್ಟವಾದ ಅರಣ್ಯದ ಮಡಿಯಲ್ಲಿ ಅಡಗಿರುವ ಈ ಪುಟ್ಟ ಪಟ್ಟಣಕ್ಕೆ ಕಾಲಿಡುತ್ತಿದ್ದಂತೆ ನಮಗೆ ಮೊದಲು ಎದುರಾಗುವುದೇ ತಂಪಾದ ಗಾಳಿ ಮತ್ತು ಮೈ ಮನಸ್ಸನ್ನು ಹಗುರಾಗಿಸುವ ಹಚ್ಚ ಹಸಿರು. ಇಲ್ಲಿನ ಅತಿ ದೊಡ್ಡ ಆಕರ್ಷಣೆ ಎಂದರೆ ಕಲ್ಲು ಬಂಡೆಗಳ ಮಧ್ಯೆ ಜುಳು ಜುಳು ಅಂತ ಹರಿಯುವ ಈ ಬಾವಲಿ ನದಿ. ಈ ನದಿಯ ನೀರು ಎಷ್ಟು ಪವಿತ್ರವೋ ಅಷ್ಟೇ ಶುದ್ಧ ಮತ್ತು ತಂಪು. ದಟ್ಟವಾದ ಮರಗಳು, ಮರಗಳ ಎಡೆಯಿಂದ ತೂರಿ ಬರುವ ಸೂರ್ಯನ ಕಿರಣಗಳು, ಕಾಡಿನ ಮಧ್ಯೆ ಕೇಳಿಸುವ ಹಕ್ಕಿಗಳ ಕಲರವ, ನಿಜಕ್ಕೂ ಪ್ರಕೃತಿಯನ್ನ ಪ್ರೀತಿಸುವವರಿಗೆ ಇದಕ್ಕಿಂತ ದೊಡ್ಡ ಆನಂದ ಬೇರೊಂದಿಲ್ಲ. ಈ ಒಂದು ಸ್ಥಳ ವರ್ಷದ 11 ತಿಂಗಳ ಕಾಲ ದಟ್ಟ ಅರಣ್ಯದ ಮಧ್ಯೆ ಜನರಿಲ್ಲದೆ ಶಾಂತವಾಗಿರುವ ಈ ಜಾಗ ಕೇವಲ 1 ತಿಂಗಳು ವೈಶಾಖ ಮಹೋತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರಿಂದ ತುಂಬಿದ ಈ ಸ್ಥಳ ಕೇವಲ ಒಂದು ದೇವಸ್ಥಾನವಲ್ಲ, ಶಿವನ ಕ್ರೋಧಾಗ್ನಿಗೆ ಸಾಕ್ಷಿಯಾದ ಈ ಸ್ಥಳ ಕೊಟ್ಟಿಯೂರು. ಇದು ವೈಶಾಖ ಮಹೋತ್ಸವದ ಮೊದಲ ದಿನದ ಭವ್ಯ ದೃಶ್ಯ. ಉತ್ಸವದ ಆರಂಭವೇ ಇಲ್ಲಿ ರೋಮಾಂಚನಕಾರಿ. ಹಿಂದ್ಗಡೆ ನೀವೇನು ಬ್ರಿಡ್ಜ್ ನೋಡ್ತಾ ಇದ್ರಲ್ಲ, ಈ ಒಂದು ಬ್ರಿಡ್ಜ್ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರನ್ನ ಡಿವೈಡ್ ಮಾಡುವಂಥದ್ದು. ಈ ಅಕ್ಕರೆ ಕೊಟ್ಟಿಯೂರು ಅಂದ್ರೆ ನೀವೆಲ್ಲ ನೋಡಿರ್ತೀರಿ, ಈ ಕಾಡಲ್ಲಿ ಪೂಜೆ ಮಾಡೋದಾಗಿರ್ಬೋದು, ಹಾಗೆ ಆನೆಗಳು ಬರೋದಾಗಿರ್ಬೋದು, ಇದೆಲ್ಲ ನಡೆಯೋದು ಈ ಬ್ರಿಡ್ಜ್ ಇಂದ ಆ ಸೈಡು, ಅಂದ್ರೆ ಅಕ್ಕರೆ ಕೊಟ್ಟಿಯೂರಲ್ಲಿ ನಡೆಯುತ್ತೆ. ಇದು ವರ್ಷದ 28 ದಿನ ಮಾತ್ರ ಇಲ್ಲಿ ಉತ್ಸವ ನಡೆಯುತ್ತೆ. ಉಳಿದ ಎಲ್ಲಾ ದಿನಗಳು ನೀವು ಇಕ್ಕರೆ ಕೊಟ್ಟಿಯೂರಿನಲ್ಲಿ ಶಿವನ ದರ್ಶನವನ್ನ ಪಡ್ಕೋಬಹುದು. ಕೊಟ್ಟಿಯೂರು ಕ್ಷೇತ್ರಕ್ಕೂ ವೀರಭದ್ರ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ. ಪುರಾಣಗಳ ಪ್ರಕಾರ ಇದು ಪ್ರಜಾಪತಿ ದಕ್ಷನು ಶಿವನನ್ನು ಅವಮಾನಿಸಲೆಂದು ಹಮ್ಮಿಕೊಂಡಿದ್ದ ದಕ್ಷ ಯಜ್ಞದ ಭೂಮಿ. ತನ್ನ ಪತಿ ಮಹಾದೇವನಿಗೆ ಆದ ಅವಮಾನವನ್ನ ತಡೆಯಲಾರದೆ ಸತೀದೇವಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಸತಿಯ ವಿಯೋಗ ಮತ್ತು ದಕ್ಷನ ಅಹಂಕಾರದಿಂದ ಕ್ಷುದ್ರನಾದ ಜಟಾಧಾರಿ ಶಿವನು ತನ್ನ ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸುತ್ತಾನೆ. ಆ ಕ್ರೋಧಾಗ್ನಿಯಿಂದ ಜನ್ಮ ತಾಳಿದವನೇ ವೀರಭದ್ರ.
ಶಿವನ ಆಜ್ಞೆಯಂತೆ ವೀರಭದ್ರನು ತನ್ನ ಪ್ರಮಥ ಗಣಗಳೊಂದಿಗೆ ದಕ್ಷಿಣ ಯಜ್ಞಶಾಲೆಗೆ ನುಗ್ಗಿ ಯಜ್ಞವನ್ನ ಧ್ವಂಸ ಮಾಡುತ್ತಾನೆ. ಹಾಗೆ ಅಹಂಕಾರಿ ದಕ್ಷನ ಶಿರಶ್ಛೇದನ ಮಾಡುತ್ತಾನೆ. ಆ ರೌದ್ರಾವತಾರದ ನೆನಪೇ ಈ ಕೊಟಿಯೂರು. ಇಂದಿಗೂ ಇಲ್ಲಿನ ವೈಶಾಖ ಉತ್ಸವದ ಕೆಲವು ಆಚರಣೆಗಳಲ್ಲಿ ವೀರಭದ್ರನ ಕ್ರೋಧ ಮತ್ತು ಯಜ್ಞದ ಶಾಸ್ತ್ರಗಳನ್ನು ಸಾಂಕೇತಿಕವಾಗಿ ಮರುಸೃಷ್ಟಿಸಲಾಗುತ್ತದೆ. ಸುತ್ತಲೂ ದಟ್ಟ ಕಾಡು. ಕಾಡಿನ ಮಧ್ಯೆ ಗರ್ಭಗುಡಿಯೇ ಇಲ್ಲದ ಕೇವಲ ಕಲ್ಲುಗಳ ಮೇಲೆ ಶಿವಲಿಂಗ ಪೂಜಿಸುವ ಮಹಾದೇವನ ಪವಿತ್ರ ಕ್ಷೇತ್ರ ಕೊಟಿಯೂರು.